ಈಗ 6 ವರ್ಷ ಆಗುತ್ತೆ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿ. ಆದರೆ ಸಹಜವಾಗಿ 3 ವರ್ಷದ ಅವಧಿ ಅನ್ಕತ್ತೀರಿ, 2 ಟರ್ಮ್ ಮುಗಿದಂಗೆ. ಹಿಂದೆ ಅದಕ್ಕೆ 8 ವರ್ಷ ಇದ್ದರು, ಅದಿನ್ನೂ 2 ವರ್ಷ ಮತ್ತೆ ಜಾಸ್ತಿ ಇದೆ. ಇನ್ನೂ ಅಲ್ಲಿವರೆಗೆ ಇರ್ಬೋದು, ಹೇಳಲಿಕ್ಕಾಗೋಲ್ಲ. 8 ವರ್ಷ ಮಾಡಿದ್ದಾರೆ ಹಿಂದಿನ ನಮ್ಮ ಪರಮೇಶ್ವರ್ಜಿ ಅವರು. 8 ವರ್ಷ ರೆಕಾರ್ಡ್ ಆಗಿದೆ. ಹೇಳಲಿಕ್ಕಾಗಲ್ಲ. 8 ವರ್ಷ ಒಂದು ದಿವಸದ್ರೆ ನೀವೇ ಮಾಡೋರು. ನಾನು 8 ವರ್ಷ ಒಂದು ದಿವಸ ಮಾಡಬೇಕಾದ್ರೆ ಕೊಡ್ಬೋದು, ಏನು ಹೇಳಲಿಕ್ಕಾಗೋಲ್ಲ. ಅಲ್ಲ, ಅದು ರೆಕಾರ್ಡ್ ಮುರಿಬೇಕಾದ್ರೆ ಮತ್ತೆ 1 ವರ್ಷ ಎಕ್ಸ್ಟ್ರಾ ಆಗಬೇಕಲ್ಲ. 6 ವರ್ಷ ದಾಖಲೆ ಇದೆ, ಅಲ್ಲೂ ಇದೆ. 6 ವರ್ಷ ಎಷ್ಟೋ ದಿವಸ ಇದೆ. ದೇವರಾಜ್ ಅವರ ದಾಖಲೆಯನ್ನು ಇಲ್ಲಿ ಸಿಎಂ ಮುರಿದ ಮೇಲೆ ಆ ಕುರ್ಚಿ ಚೇಂಜ್ ಆಗುತ್ತಾ? ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆ ಕುರ್ಚಿ ಮೇಲೆ ಇದೊಂದು ಕುರ್ಚಿ ಡಿಸೈಡ್ ಆಗ್ಬೋದಾ ಅಂತ ನೋಡಿ, ಅವ್ರನ್ನೇ ಕೇಳಿ, ಯಾರ್ಯಾರಿಗೆ ಸಂಬಂಧಪಟ್ಟವ್ರನ್ನ ಕೇಳಿದ್ರೆ ಅವರೇ ಕರೆಕ್ಟಾಗಿ ಹೇಳ್ತಾರೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದೆ. ಆಸೆ ಇದ್ದೇ ಇರ್ತದೆ. 6001 ನಾವು ಟಚ್ ಮಾಡಬೇಕು. ಪರಮೇಶ್ವರ್ 8 ವರ್ಷ ಇದ್ದರು, 1 ದಿವಸ ಹೆಚ್ಚಿಗೆ ಯಾಕೆ ಆಗಬಾರ್ದು ಅನ್ನೋದು ಒಂದೊಂದು ಏಮ್ ಇದ್ದೇ ಇರ್ತದೆ. ಅವ್ನು 90 ಮಾರ್ಕ್ಸ್ ತೊಗೊಂಡು 91 ತೊಗೋಬೇಕಂತ ನಾವೆಲ್ಲ ಸ್ಕೂಲ್ನಾಗೆಲ್ಲ ಇರ್ತದಲ್ಲ, ಹೆಚ್ಚಿಗೆ ಮಾಡ್ಬೇಕಂತ ಪೈಪೋಟಿ ಇದ್ರೂ ಇರ್ಬೋದು. ಅಂತಿಮವಾಗಿ ಸರ್ಕಂಸ್ಟೆನ್ಸು, ಸನ್ನಿವೇಶ ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ ಅಷ್ಟೇ. ಒಂದೇ ಟೈಮಲ್ಲಿ 2 ಪಾನ ಒಟ್ಟಿಗೆ ಮೂವ್ ಮಾಡ್ದಂಗೆ ಆಗ್ತದೆ. ಸ್ವಾಭಾವಿಕಲ್ಲ, ಆಸೆ ಪಡೋ ಸ್ವಾಭಾವಿಕರು ಹೇಳಲ್ಲ. ಮತ್ತೆ ನಾನು ಯಾಕೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಬಾರಂತ ಇದ್ದೇ ಇರ್ತಲ್ಲ, ಹಂಗೆ ನಾವು ಜಾಸ್ತಿ ಇರಬಾರ್ದಂತೆ ಯಾಕೆ ಇರಬಾರ್ದು? ಅದ್ರ ಬಗ್ಗೆ ಮತ್ತೆ ಹೇಳಿ, ನಾವು ಅಥಾರಿಟಿ ಎಲ್ಲ ಅದಕ್ಕೆ ಹೇಳಲಿಕ್ಕೆ ನನಗಾಗೋಲ್ಲ. ಅದು ನಮಗೆ ಸಂಬಂಧಪಟ್ಟದಲ್ಲ. ಅಧ್ಯಕ್ಷರು, CM ಅವರ ಮಾತ್ರ ಹೇಳಬೇಕು.